ನಮ್ಮ ಸಸಿ ಭಯಂಕರ ಹರಕದಳ ಕಡೆ ಕಾಣಕತ್ತಳ, ಹಿಂಗಾಗಿ ಜೋಜಿಸ್ಕರೆ ಹೊಂಟಿರ್ತಿಕ್ಕಿ ಮತ್ತು ಮ್ಯಾಗ ಅಂತ ಆರಾಮ ಇದಂತ ಆರಾಮ ಇಲ್ಲವೇ ಇಲ್ಲ. ಯಾರು ಆರಾಮಿಲ್ಲ. ನೀವು ಹತ್ತಿ ಉಳಿತ ಒಳಗಡೆ ನಿಮ್ಮದೇ ಆದಂಥ ಸಮಸ್ಯೆ ಜಾಗೃತ ಸಿಕ್ಕು ಒದ್ದಾಡಕತ್ತೀರಿ, ಮ್ಯಾಗ್ ಕಾಲ್ಗೇಟ್ಸ್ ಮ್ಯಾಟ್ ಇಷ್ಟೇ. ಒಳಗಡೆ ಒಬ್ಬರೇ ಇರಾಗ ಅಳ್ತಿರ್ ಕೂತ್ಕೊಂಡು ಯಾರ ಬರೋಣ ನಗ್ತದೆ. ಒಳಗಡೆ ಅಳು, ಮ್ಯಾಲ ನಗು, ಇದು ಜೀವ. ಗೊತ್ತಾ? ನೀವು ಕೂಡ ಯೋಗ ಕಲಿತಾ ಇದ್ದೀರಿ. ನಿಮ್ಮದೊಂದು ಭಾಗ ಅದ, ನಿಮ್ಮ ಕಲಿಕೆಯ ಒಂದು ಭಾಗ. ಹೌದು, ಯೋಗ ಕಲಿತಿರಲ್ಲ. ವಾಟ್ ಇಸ್ ಯೋಗ? ವಾಟ್ ಇಸ್ ಯೋಗ? ವಾಟ್ ಇಸ್ ಮೈಂಡ್ ಹೇಳೇ ಇಲ್ಲ ಯಾರು. ವಾಟ್ ಇಸ್ ಯೋಗ? ಯೋಗ ಕಲಿತಿರಲ್ಲ ಮತ್ತೆ ನೀವು. ಬಟ್ ವಾಟ್ ಇಸ್ ಯೋಗ? ವಾಟ್ ಇಸ್ ದ ಡೆಫಿನೇಷನ್ ಆಫ್ ಯೋಗ? ಏನಮ್ಮ ಹೇಳಮ್ಮ. ಯೂನಿಯನ್ ನಾವು ಅದಕ್ಕೆ ಕೇಳಿದ್ದು. ವ್ಯಾಖ್ಯಾನ ಹೇಳ್ತೈತಿ, ಆತ್ಮ ಮತ್ತು ಪರಮಾತ್ಮನ ಮಿಲನ, ಜೀವ ಮತ್ತು ಶಿವನ ಮಿಲನ, ಯೂನಿಯನ್, ಯುಜ್ ಹೇಳ್ತಾರೆ. ನಾ ಕೇಳ್ತೀನಿ, ಆತ್ಮ ಅಂದ್ರೆ ಎಲ್ಲೈತಿ, ಪರಮಾತ್ಮನ ಎಲ್ಲೈತಿ, ಹಂಗೆ ಕುಡಿಸ್ತೀರಿ ಅವನ್ನ? ನೀವು ಹೇಳಿದ್ರಲ್ಲ ಆತ್ಮ ಪರಮಾತ್ಮನ ಮಿಲನ, ಓಕೆ ಕೂಡಿಸಿ ನೋಡು. ಆತ್ಮೇಲೆ ಐತಿ, ಆತ್ಮೇಲೆ ಐತಿಮ್ಮ, ಒಳಗಡೆ ಐತಿ, ಏನೈತಿ? ನೀವ ಡಿಸೆಕ್ಷನ್ ಮಾಡ್ತಿರಲಿಲ್ಲ, ಮಾಡಿದಿರಲ್ಲ, ನೋಡಲಿ ಯಾರು ಆತ್ಮನ ಡಿಸೆಕ್ಷನ್ ಮಾಡಿ ಸಿಗ್ತಾನೆ ಯಾರಿಲ್ಲ. ಪರಮಾತ್ಮ ಅಂತ ದೂರೇ ಅದ, ಎಲ್ಲದನ್ನು ಗೊತ್ತಿಲ್ಲ. ಆತ್ಮನ ಇರೋ ಆತ್ಮದ ಬಗ್ಗೆ ಏನ್ ಗೊತ್ತಿಲ್ಲ, ಇನ್ನು ಪರಮಾತ್ಮನೇ ಅರ್ಥ ಮಾಡ್ಕೊಂತೇಳಿ ಮತ್ತೆ ಕೂಡಿಸ್ತಿರಲ್ಲ ಹೆಂಗ ಅದನ್ನ? ಸುಮ್ಮನೆ ಇವೆಲ್ಲ ಬೋಗಸ್. ಆತ್ಮ ಪರಮಾತ್ಮನ ಮಿಲನ, ಜೀವ ಶಿವನ ಮಿಲನ. ಇವು ಥಿಯರಿಟಿಕಲ್ ಆಗ್ತದೆ, ಪ್ರಾಕ್ಟಿಕಲ್ ಕುರ್ಸಿ ನೋಡ್ತಿದ್ದೆ. ಯೋಗ ಅಂದ್ರೆ ಗೊತ್ತಿಲ್ಲ. ಸುಮ್ಮನೆ ಕಾಲು ಎತ್ತುದು, ಕೈ ಎತ್ತುದು, ಮೂಗು ಮುಚ್ಕೊಂಡು ಇಷ್ಟ ಯೋಗ ನಿಮ್ದು. ಸಾಕಾಗಿದ್ದದ್ದು ನೋಡಿ. ನಾನು 61 ವರ್ಷದ ಹಿಂದೆ ಯೋಗ ಕಲಿಸುತ್ತಿರ್ಬೇಕಾದ್ರೆ ಕಥೆನೇ ಬೇರೆ ಇತ್ತು. ಅವತ್ತ ಒಂದು ಏನಿತ್ತಪ್ಪ ಅಂತಂದ್ರೆ ಮಂದಿಯೊಳಗೆ ಒಂದು ಮಿಥ್ಯಿತ್ತು. ಯೋಗ ಅಂದ್ರೆ ಕೇವಲ ಸಾಧು ಸನ್ಯಾಸಿಗಳಿಗೆ ಮಾತ್ರ, ಸಂಸಾರಸ್ಥರಿಗೆ ಅಲ್ಲ, ನಮ್ಮೊಬ್ಬರಿಗೆ ಅಲ್ಲ ಅನ್ನೋ ಫೀಲಿಂಗ್ ಇತ್ತು. ಅದಕ್ಕೆ ಯಾರು ಸನೇಕ ಬರ್ತಿದ್ದಿಲ್ಲ. ನಾನು ಯೋಗ ಕಲಿಸಿರ್ಬೇಕಾದ್ರೆ ನಮ್ಮ ಹತ್ರ ಏನು ಕಲಿಸ್ತೀರಿ ನೀವು? ಅವೆಲ್ಲ ಸನ್ಯಾಸಿ ಸ್ವಾಮಿಗಳಿಗೆ ಅಷ್ಟ ಅಂಥದ್ದೊಂದು ಮಿತ್ ಇತ್ತು. ಆದರೆ ಇವತ್ತು ಎಲ್ಲ ಮಿತ್ಗಳನ್ನ ದಾಟಿ ಇಡೀ ಯೋಗ ಎಷ್ಟು ಪಸರಿಸಿ ಬಿಟ್ಟದಪ್ಪ ಅಂತಂದ್ರೆ ಜಗತ್ತಿನ ಕೋಟಿ ಕೋಟಿ ಜನ ಇವತ್ತು ಯೋಗದ ಕ್ರೇಜ್ ನೋಡಿದ್ರೆ, ಯೋಗದ ಕ್ರೇಜ್ ನೋಡಿದ್ರೆ. ಹೌದಾ? ಐ ಲವ್ ಯೋಗ ಅಂತಾರೆ, ಐ ರೀಡ್ ಯೋಗ ಅಂತಾರೆ. ದಿನ ರಾಮದೇವ್ ಬಾಬಾ ಯೋಗ ಮಾಡೋದು ನಾನು ನೋಡ್ಲಾರ್ದು ನಾನು ಟಿಫಿನ ಮಾಡೋದು ಅಂತಾರೆ ಎಷ್ಟೊಂದು ಮಂದಿ. ಅವ ಮಾಡ್ತಾನೆ, ಅವಾಗ ಬಾಯಿ ಬರುತ್ತೆ. ನೀಗೇನು ಬರುತ್ತೆ ಪುಣ್ಯಾತ್ಮ? ಯೋಗ ಅನ್ನೋದು ನೋಡೋದಲ್ಲ, ಯೋಗ ಅನ್ನೋದು ನೋಡೋದಲ್ಲ. ಅದು ನೋಡೋದಲ್ಲ. ಮತ್ತೊಬ್ರು ಮಾಡೋದು ನೋಡ್ತೇನೆ ನೋ, ಮತ್ತೊಬ್ರು ಮಾಡೋದು ನೋಡೋದಲ್ಲ, ಮತ್ತೊಬ್ರು ಹೇಳಿದ್ರೆ ಕೇಳೋದಲ್ಲ ಅದು ಯೋಗ ಅನ್ನೋದು. ಅವ್ರು ಹೇಳ್ತಾರ, ನಾ ಚಂದ ಕುತ್ಕೊಂಡು ಕೇಳ್ತೀನಿ ರೀ, ಯೋಗ ಕಲಿತೆ ಅಂತೀರಿ. ಇಲ್ಲ, ಯೋಗ ಅನ್ನೋದು ನೋಡೋದಲ್ಲ, ಯೋಗ ಅನ್ನೋದು ಕೇಳೋದಲ್ಲ, ಯೋಗ ಅನ್ನೋದು ಓದೋದಲ್ಲ. ಯೋಗ ಅನ್ನೋದು ಒಂದು ಅನುಭವ, ಅನುಭೂತಿ, ಒಳಗಿಂದ ಬರ್ತದೆ, ಓದಪೂರ್ವಕವಾಗಿ ಅಂತ ಅನುಭೂತಿ ಯೋಗದ. ಬಟ್ ನಾವು ತಿಳ್ಕೊಂಡಿದ್ದೇ ಬೇರೆದ. ನೀವಲ್ಲ, ಎಲ್ಲರೂ ಜಗತ್ತಿನ ಕೋಟಿ ಕೋಟಿ ಜನ ಯೋಗ ಅಂದ್ರೆ ಸುಮ್ಮನೆ ಒಂದು ನಂಬರ್ ಆಟ ತಿಳ್ಕೊಂತಾರೆ. ಇಂಥ ಯೋಗ ಮಾಡ್ತಾರೆ. ಇಡೀ ಜಗತ್ತಿನ ಎಷ್ಟೋ ಜನಸಂಖ್ಯೆ ಯೋಗ ಮಾಡ್ತದ. ಆದ್ರೆ ಒಂದು ಫನ್ ಅಂದ್ರೆ ಯೋಗ ಕಲಿಸೋರು ಯೋಗ ಮಾಡ್ತಾರ ಗೊತ್ತಿಲ್ಲ, ಮಾಡ್ತಾರ. ಬಟ್ ಕಲಿಸ್ತಾರ, ಅವ್ರು ಕಲಿತಾರ, ಸಂಜೆ ಹೋಗಿ ಕುಡಿದು ಬರ್ತಾರ, ಬೀಳ್ತು.
ಯೋಗ ಕಲಿಯೋರ ಮತ್ತೆ ನಾವು ಹುಡುಕಿದವರಲ್ಲ, ಹುಡುಕಿದವ್ರು ಕುಡಿಲಿ ಬೇರೆ. ಯೋಗ ಕಲಿಸ್ತಾರ, ಕಲಿತಾರ. ಇವರು ಸಂಜೆ ಮುಂದೆ ಟೆನ್ಷನ್ ಐತಿ ಅಂತ ಕೂಡ ಬರ್ತಾರೆ. ಇದು ಈಜಿಟ್ ಯೋಗ ಅದು ಏನು ಕಲಿತಾ ಇದ್ದಾರೆ ಹಾಗಾದ್ರೆ ನೀವು? ಏನು ಕಲಿತೀರಿ? ಸ್ವಲ್ಪ ನೋಡ್ಕೊಳ್ಳಿ. ನೀವು ಮತ್ತೊಬ್ಬರಿಗೋಸ್ಕರ, ಮತ್ತೊಬ್ಬರನ್ನ ಉದ್ಧಾರ ಮಾಡಲಿಕ್ಕೆ, ಮತ್ತೊಬ್ಬರನ್ನ ಸುಧಾರಿಸಲಿಕ್ಕೆ, ಮತ್ತೊಬ್ಬರಿಗೆ ಟ್ರೀಟ್ಮೆಂಟ್ ಕೊಡಲಿಕ್ಕೆ, ಅವರ ರೋಗಗಳನ್ನು ಗುಣಪಡಿಸಲಿಕ್ಕೆ ನೀವು ಇಷ್ಟು ಒದ್ದಾಡ್ಕೊಂಡು BA ಆಗತ್ತೀರಿ. ಪೂರ ಕಲಿತೀರ ಅದು ಇಲ್ಲ. ಎಷ್ಟು 40% ಕಲಿತ್ರೆ ಪಾಸ್ ಆದಂಗಲ್ಲ, 50 50% ಕಲಿತ್ರೆ ಪಾಸ್ ಹಾಕಿರಿ. ಇನ್ನು 50% ಅಜ್ಞಾನಿಗಳ ನೀವು. 50% ಅಷ್ಟ ತಿಳ್ಕೊಂಡಂಗ ಅದು ಪೂರ ಅಲ್ಲ. 50% ಪಾಸ್ ಆದ್ರೆ ನೀವು ಡಾಕ್ಟರ್ ಆದ್ರೆ ಇನ್ನು 5% ಯಾರು ಕಲಿಸ್ಬೋದು? 100ಕ್ಕೆ 50% ತೊಗೊಂಡ್ರೆ ಪಾಸ್ ಹಾಕಿರಿ. ಅದು ನೀವು ಮಾಡ್ಕೋಬೇಕು. ಬಟ್ ಮಾಡೋದಿಲ್ಲ. ನೌಕರಿ ಸಿಕ್ಕರು ಸಾಕು, ಡಾಕ್ಟರ್ ಆದ್ರೆ ಸಾಕು, ಏನು ಕಲಿಸ್ಬಿಡ್ತಾರೆ. ಜೀವನ ಬಹಳ ಅದ್ಭುತದ, ಅಪಾರದ, ಜ್ಞಾನ ಅನ್ನೋದು ಅಪಾರದ. ನೋಡಿ ಹೇಳುದು ನಿಮಗೆ ವ್ಯಂಗ್ಯವಾಗಿ ತಿಳ್ಕೊಬೇಡಿ, ಬೇಗ ಹತ್ತಂತ ತಿಳ್ಕೊಬೇಡಿ. ಕಕ್ಕುಲಾತಿಂದ ಹೇಳ್ತೀನಿ, ಪ್ರೀತಿಯಿಂದ ಹೇಳ್ತೀನಿ. ನೀವು ನನ್ನಂತೆ ಆಗ್ಬೇಕಂತ ಯಾಕೆ ಹೇಳ್ತೀನಪ್ಪ ಅಂದ್ರೆ ಜ್ಞಾನಿಗಳಾಗಿ ಅಂತ ತಿಳ್ಕೊರಿ. ಒಂದು ನಿಮ್ಮ ಬಗ್ಗೆ ತಿಳ್ಕೊರಿ. ಯಾವಾಗ ನಿಮ್ಮ ಬಗ್ಗೆ ತಿಳ್ಕೊಂತೀರೋ ಮತ್ತೊಬ್ಬರ ಬಗ್ಗೆ ತಿಳ್ಕೊಂತೀರೋ ಸಹಜವಾಗಿ. ನಿಮ್ಮಲ್ಲಿ ಮನಸ್ಸದ, ಮತ್ತೊಬ್ಬರಲ್ಲಿ ಮನಸ್ಸದ. ಅವ್ರ ಮನಸ್ಸು ಬೇರೆ, ನಿಮ್ಮ ಮನಸ್ಸು ಬೇರೆ ಅಲ್ಲ. ನಿಮ್ಮ ಮನಸ್ಸು ಆಗ್ತದಪ್ಪ, ಅವ್ರ ಮನಸ್ಸು ನಿಮ್ಗೆ ಸಹಜವಾಗಿ ಅರ್ಥ ಆಗುತ್ತೆ. ಇಲ್ಲಿ ತಪ್ಪಾಗಿತ್ತು ನಿಮ್ದು. ಕಾರಣ ಮತ್ತೊಬ್ಬರಿಗಾಗಿ ಬದುಕೋದನ್ನು ಬಿಟ್ಬಿಡಿ. ಮೊದಲು ನಿಮಗಾಗಿ, ಯು ಆರ್ ದ ಫಸ್ಟ್ ಅನ್ನೋ ನಾನು. ಮೊದಲು ನಿಮ್ಮನ್ನು ಸ್ಟಡಿ ಮಾಡಿ. ಬಿಕಾಸ್ ಸೂತ್ರ ಏನಪ್ಪ, ಫಾರ್ಮುಲಾ ಏನು ಗೊತ್ತಾ? ಯಥಾ ಪಿಂಡಾಂಡೆ, ದಿಸ್ ಇಸ್ ಪಿಂಡಾಂಡ, ದಿಸ್ ಇಸ್ ಪಿಂಡಾಂಡ. ಯಥಾ ಪಿಂಡಾಂಡೆ ತಥಾ ಬ್ರಹ್ಮಾಂಡೆ. ಪಿಂಡಾಂಡ ಗೊತ್ತಾದ? ಪಿಂಡಾಂಡ ಈ ನಮ್ಮ ಬಾಡಿ ಐತಲ್ಲ, ಇದಕ್ಕೆ ಪಿಂಡಾಂಡ ಅಂತಾರ. ಯಥಾ ಪಿಂಡಾಂಡೆ ತಥಾ ಬ್ರಹ್ಮಾಂಡೆ. ಯಥಾ ಬ್ರಹ್ಮಾಂಡೆ ತಥಾ ಪಿಂಡಾಂಡೆ. ಅಲ್ಲಿ ಏನದ ಇಲ್ಲದ, ಇಲ್ಲಿ ಏನದ ಅಲ್ಲದ, ಇಲ್ಲಿ ಇಲ್ಲದ್ದು ಅಲ್ಲೂ ಇಲ್ಲ, ಅಲ್ಲಿ ಇಲ್ಲದ್ದು ಇಲ್ಲೂ ಇಲ್ಲ. ಗೊತ್ತಾಯ್ತಲ್ಲ? ಅರ್ಥ ಆದಲ್ಲ? ಅದಕ್ಕೆ ಫಸ್ಟ್ ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಇಡೀ ವೇದಾಂತ ಇದನ್ನೇ ಹೇಳ್ತದ. ದ ಯುವರ್ ಸೆಲ್ಫ್, ನೋ ಯುವರ್ ಸೆಲ್ಫ್, ನೋ ಯುವರ್ ಸೆಲ್ಫ್. ಯೋಗ ಅನ್ನೋದಕ್ಕೆ ನೀವು ಯೂನಿಯನ್ ಆಫ್ ಆತ್ಮ ಅಂಡ್ ಪರಮಾತ್ಮ ಅಂದ್ರಿ. ಬಟ್ ದ ವೆರಿ ಮೀನಿಂಗ್ ಆಫ್ ಯೋಗ ಈಸ್ ದ ಸೈನ್ಸ್ ಆಫ್ ಸೆಲ್ಫ್ ರಿಯಲೈಸೇಷನ್ ಅಂತ. ಅದಕ್ಕೆ ವಾಟ್ ಇಸ್ ಯೋಗ? ಇಟ್ ಈಸ್ ದ ಸೈನ್ಸ್, ಇಟ್ ಇಸ್ ಸೈನ್ಸ್, ಇಟ್ ಈಸ್ ದ ಸೈನ್ಸ್ ಆಫ್ ಸೆಲ್ಫ್ ರಿಯಲೈಸೇಷನ್. ಇದು ಆತ್ಮ ಸಾಕ್ಷಾತ್ಕಾರದ ಒಂದು ವಿಜ್ಞಾನ. ಅದಕ್ಕೆ ಯೋಗ ನಿಜವಾದ ಯೋಗಿಗಳಾಗಿ ಹೇಳ್ತದ ಆತ್ಮ ಸಾಕ್ಷಾತ್ಕಾರದ ವಿಜ್ಞಾನ. ಯಾವಾಗ ನೀವು ಆತ್ಮದ ಬಗ್ಗೆ ತಿಳ್ಕೊಂತೀರೋ ಮನಸ್ಸಿನ ಬಗ್ಗೆ ತಾನೇ ತಿಳ್ತೀವಿ. ಯಾವಾಗ ಆತ್ಮ ಮತ್ತು ಮನಸ್ಸು ಬಗ್ಗೆ ತಿಳ್ಕೊಂಡು ಮತ್ತೊಬ್ಬರ ತಾನೇ ಅರ್ಥ ಆಗ್ತಾರ. ಬರೀ ಅವರೊಬ್ಬರೇ ಅಲ್ಲ, ಇಡೀ ಜಗತ್ತೇ ಅರ್ಥ ಆಗ್ತದ. ಆ ಜಗತ್ತೆಲ್ಲ ಅರ್ಥ ಆದಾಗ ಈ ಕೊಲೆ, ಸುಲಿಗೆ, ಅತ್ಯಾಚಾರ, ಈ ವೇದನಾ, ಈ ಡಂಬಾಚಾರ ಯಾಕೆ ಮಾಡ್ತಾರೆ ಅನ್ನೋದಕ್ಕೆ ನೀವು ತಲೆ ಕೆಡಿಸುವುದಿಲ್ಲ. ಜಗತ್ತಿನ ನಿಯಮ ಅಂತ, ಜಗತ್ತಿರೋದೇ ಹೀಗೆ ಅಂತ ಗೊತ್ತಾದಾಗ ನಿಮಗೆ ಟೆನ್ಷನ್ ಇರುವುದಿಲ್ಲ. ಹೋ ಹಾಗಿದ್ದಾರೆ ಏನು ಮಾಡೋದು? ಇದು ಮನುಷ್ಯ ಸ್ವಭಾವ, ಏನು ಮಾಡೋದು? ಇದು ಮನಸ್ಸಿನ ಸ್ವಭಾವ, ಏನು ಮಾಡೋದು? ಆತ್ಮ ಅವರು ಮಾಡೋರು ಅವರೇ, ನಾವು ಮಾಡಿಸ್ಕೊಳ್ಳೋರು ನಾವೇ, ನೋವು ಕೊಡೋರು ಅವರೇ, ನೋವು ತಗೊಳ್ಳೋರು ನಾವೇ. ಈ ಥರದ ಒಂದು ವಿಶಾಲ ಕಂಪ್ಲೀಟ್ ಆಗ್ತದೆ. ಆತ್ಮನ ಬಗ್ಗೆ ಕಲ್ಪನೆ ಬಂದಾಗ ಯೋಗ ಅದನ್ನು ಕಲಿಸ್ತದೆ, ಆಯುರ್ವೇದ ಅದನ್ನು ಕಲಿಸ್ತದ. ಆಯುರ್ವೇದ, ವಾಟ್ ಇಸ್ ದ ಮೀನಿಂಗ್ ಆಫ್ ಆಯುರ್ವೇದ? ಆಯುರ್ವೇದ, ವಾಟ್ ಇಸ್ ದ ಮೀನಿಂಗ್ ಆಫ್ ಆಯುರ್ವೇದ? ಅಮ್ಮ ಸರಿ ಹೇಳಮ್ಮ. ಲೈಫ್ ಲೈಫ್ ಟೈಮ್ ಸೈನ್ಸ್, ಲೈಫ್ ಸೈನ್ಸ್, ಆಯುರ್ವೇದ ಇಷ್ಟೇನಾ? ಮೀನಿಂಗ್ ಆಫ್ ಆಯುರ್ವೇದ ಲೈಫ್ ಸೈನ್ಸ್ ಇಷ್ಟೇನಾ? ವಾಟ್ ಇಸ್ ದ ಲೈಫ್ ಸೈನ್ಸ್? ವಾಟ್ ಇಸ್ ದ ಲೈಫ್ ಸೈನ್ಸ್? ಹೌದು, ಲೈಫ್ ಸೈನ್ಸ್. ವಾಟ್ ಇಸ್ ದ ಲೈಫ್? ಹೇಳಿಲ್ಲ, ದಯವಿಟ್ಟು ಹೇಳಿಲ್ಲ. ಇವನ್ನೆಲ್ಲ ತಿಳ್ಕೊಳ್ಳಿ ಪ್ಲೀಸ್.
ನೀವು ಲೈಫ್ ಸೈನ್ಸ್ ಅಂತೀರಿ, ವಾಟ್ ಇಸ್ ಲೈಫ್ ಸೈನ್ಸ್ ಅಂತ ಸುಮ್ ಕೊಡ್ತೀರಿ. ಬೇಡ, ವಾಟ್ ಇಸ್ ಲೈಫ್ ಅಂದ್ರೆ ಅದು ಸುಮ್ ಕೊಡ್ತಾ ಇದ್ರಲ್ಲ. ಹೋಗ್ಲಿ, ವಾಟ್ ಇಸ್ ಸೈನ್ಸ್? ವಾಟ್ ಇಸ್ ಸೈನ್ಸ್? ಐ ಸೇ, ವಾಟ್ ಇಸ್ ದ ಮೀನಿಂಗ್ ಆಫ್ ಸೈನ್ಸ್? ಯಾಕ್ರಿ ಹುಡುಗರೆ? ಸೈನ್ಸ್, ವಾಟ್ ಇಸ್ ದ ಮೀನಿಂಗ್ ಆಫ್ ಸೈನ್ಸ್? ಯಾವಾಗ ಸೈನ್ಸ್ ಅನ್ನೋದು ಗೊತ್ತಾಗುತ್ತೆ, ಯಾವಾಗ ಲೈಫ್ ಅನ್ನೋದು ಗೊತ್ತಾಗುತ್ತೆ, ಯಾವಾಗ ಲೈಫ್ ಸೈನ್ಸ್ ಗೊತ್ತಾಗುತ್ತೆ, ಯಾವಾಗ ಲೈಫ್ ಸೈನ್ಸ್ ಗೊತ್ತಾಗುತ್ತೆ, ಆಯುರ್ವೇದ ಸೈನ್ಸ್ ಗೊತ್ತಾಗುತ್ತೆ, ಯಾವಾಗ ಆಯುರ್ವೇದ ಗೊತ್ತಾಗುತ್ತೆ, ಎಲ್ಲ ಗೊತ್ತಾಗುತ್ತೆ. ಆಯುರ್ವೇದವು ಎಲ್ಲ ಅದು ಇಟ್ ಇನ್ಕ್ಲೂಡ್ಸ್ ಎವ್ರಿಥಿಂಗ್. ಪರ್ಫೆಕ್ಟ್ ಅರ್ಥ ಮಾಡ್ಕೊಳ್ಬೇಕು. ಇಷ್ಟ ಎಷ್ಟು ಸಾಕು. ನಾನು ಮಾತಾಡಕತ್ತಿದ್ರೆ ನನ್ನ ತಲೆಯೊಳಗೆ 61 ವರ್ಷದ ಅನುಭವ, ಕಲಿಸಿದ ಅನುಭವ, ಸಾಕಷ್ಟು ಪದವಿಗಳನ್ನು ಗಳಿಸಿದ್ದು, ಸಾಕಷ್ಟು ಎಷ್ಟು ಲೆಕ್ಚರ್ ಕೊಟ್ಟೀನಿ. ಭಗವದ್ಗೀತೆ ಒಳಗೆ ಕನಿಷ್ಠ 8,000 ಲೆಕ್ಚರ್ ಕೊಟ್ಟೀನಿ ನಾನು. ಯೋಗ ಕಲಿಸಿದ್ದಂತೂ ಮುಗಿದೋದು. 19 ಲಕ್ಷ ಜನ ಶಿಷ್ಯರದ ನನಗೆ. ಈ ಆಶ್ರಮಕ್ಕೆ 19 ಲಕ್ಷ ಜನ ಶಿಷ್ಯರದ. 5,685 ಕ್ಯಾಂಪ್ಗಳನ್ನು ಮಾಡಿಸಿದ್ವಿ. ಹೌದಾ? ಕಲಿಸಿ 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 ಅನುಭವ ಆಗಿದೆ. 72 ವರ್ಷ ನನ್ನ ಜೀವನದೊಳಗೆ ವಾಟ್ ಇಸ್ ಲೈಫ್ ಅಂತ ಈಗ ಅರ್ಥ ಆಗತ್ತೈತಿ. ಪಾಪ ನಿಮಗೇನು ಕೇಳಿ ನಾನು ವಾಟ್ ಇಸ್ ಲೈಫ್ ಅಂತ ನಾ ಕೇಳಿದ್ದಲ್ಲ, ಈಗ ನನಗೆ ವಾಟ್ ಇಸ್ ಲೈಫ್ ಅನ್ನೋದು ಈಗ ಗೊತ್ತಾಗತ್ತೈತಿ. ಸ್ವಲ್ಪ ಅನ್ವೇಷಕರಾಗಲಿ. ಸುಮ್ಮನೆ ಕಲಿಸಿದ್ದನ್ನಷ್ಟ ಮಕ್ಕಿ ಆಗಬೇಡ. 2 4 ಅವ್ರು ಹೇಳ್ತಾರೆ, ನೀವು ಕೇಳ್ತಾರೆ. ಮ್ಯಾಥಮೆಟಿಕ್ಸ್ ಒಳಗೆ 2 × 2 4. ಹೌದಾ? 2 × 2 ನಾನು ಕೊಡ್ತೀನಿ. 2 ಪುಸ್ತಕ, 2 ಪೆನ್ಸಿಲು. ಎಷ್ಟಾಯ್ತು? 2 ಪುಸ್ತಕ, 2 ಪೆನ್ಸಿಲು ಎಷ್ಟಾಯ್ತು? 4. ಅದೇನು 4 ಏನದು? ಪೆನ್ಸಿಲ್ ಏನು ಪುಸ್ತಕ? ನಾ ಹೇಳಕತ್ತಿದ್ದು 2 ಪೆನ್ಸಿಲು, 2 ಪುಸ್ತಕ. ಮ್ಯಾಥಮೆಟಿಕ್ಸ್ ಇರ್ತದ 2 + 2 = 4. ನಾ ಹೇಳುದು 2 ಪೆನ್ಸಿಲು, 2 ಪುಸ್ತಕ ಎಷ್ಟಾಯ್ತು? ಓಕೆ, ಸಾಕು. ನಿಮ್ಮೆಲ್ಲರಿಗೂ ಬಹಳ ಕುತೂಹಲದಿಂದ ಬಂದಿದ್ದೀರಿ. ಯಾವಾಗಲೂ ಬರ್ರಿ. ಇಲ್ಲಿ ಜ್ಞಾನದ ಭಂಡಾರದ ಬರೀ ಇನ್ಫ್ರಾಸ್ಟ್ರಕ್ಚರ್ ನೋಡಿದ್ರಿ. ಒಂದೊಂದು ಸರಿ ಬಂದಾಗ ಒಂದು ಸತ್ಸಂಗದೊಳಗೆ ಗುರುಗಳ ಕಡೆಯಿಂದ ಇಷ್ಟು ಕೇಳ್ರಿ, ಮಹಾಜ್ಞಾನೇ ಬಿಡ್ತೀವಿ ಗ್ಯಾರಂಟಿ. ಮತ್ತು ಬರುವಾಗ ಪ್ರಶ್ನೆ ಬರ್ರಿ ಅಬೌಟ್ ಅಧ್ಯಾತ್ಮ, ಅಬೌಟ್ ಲೈಫ್, ಅಬೌಟ್ ಸೈನ್ಸ್, ಅಬೌಟ್ ಆಯುರ್ವೇದ, ಅಬೌಟ್ ಮೂಲಿಕಾಸ್, ಅಬೌಟ್ ಹರ್ಬ್ಸ್ ಅಂತ ಏನಂತೀವಲ್ಲ ಆ ಹರ್ಬ್, ಅಬೌಟ್ ಸೋ ಮೆನಿ ಡಿಸೀಸಸ್. ಇಂಥ ಡಿಸೀಸ್ ಅಂತ ಏನು ಮಾಡಿ ಕೇಳ್ರಿ. ಇನ್ನೂ ನೀವು ಅಪೂರ್ಣದಿರಿ, ಇನ್ನೂ ಅಪೂರ್ಣ, ಇನ್ನೂ ಕಲಿತೆ ಇಲ್ಲ ಪೂರ್ಣ. ಕಲ್ತಿನ್ನೂ ಅಪೂರ್ಣ ಇರ್ತೀರಿ. ಇನ್ನೂ ಅನುಭವ ತುಂಬ್ಕೊತ ಹೋಗ್ಬೇಕದು. ಇದು ಏನು ಪುಸ್ತಕೀಯ ಜ್ಞಾನ ಪ್ರಾಕ್ಟಿಕ್ ತೋರಿಸ್ತಾರ, ಹಂಗೆ ಕಲಿಸ್ತಾರೆ ಕರೆ. ಬಟ್ ಸಾಲದ್ರಿ, ಎಷ್ಟು ತಿಳ್ಕೊಂಡಷ್ಟು ಸಾಲದು. ಅದಕ್ಕೆ ಒಂದ್ಸಲ ಬಂದು ಹೋದ್ರೆ ಅಷ್ಟು ನೋಡಿದ್ರೆ ಪ್ರಮಾತ್ರ ಆಗ್ತದೆ. ಒಂದ್ಸಲ ಗುರುಗಳ ಲೆಕ್ಕರ್ ಕೇಳಿದ್ರೆ ನಾವು ಶಾಂಗಾರ ಆಗ್ತೀವಿ, ಗುರುಗಳು ಚಂದ ಮಾತಾಡೋಂತ ಭ್ರಮ ಪಡ್ತಾರೆ. ಬರ್ರಿ ಬರ್ರಿ, ಯಾವಾಗ ಇಲ್ಲಿ ದೂರ ಇದ್ದೀವಿ. ಒಂದು ವೀಕೆಂಡ್ ಬರ್ರಿ, 1 ತಾಸು ಗುರುಗಳ ಮುಂದೆ ಕೂಡ್ರಿ, ನಿಮ್ಮ ಪ್ರಶ್ನೆ ಕೇಳಿ. ಗುರುಗಳಿಗೆ ಸಾಕಷ್ಟು ಜ್ಞಾನ ಲೂಟ್ ಮಾಡಿ, ಲೂಟ್ಲು ಜ್ಞಾನ ಕೇಳಿ. ಯಾಕಂದ್ರೆ ಇಷ್ಟ ಕುಂತು ಕೇಳಕ್ಕೆ ಹಚ್ಚಿದ್ರೆ ಬಂದ್ರೆ ಚಾಲೆಂಜ್ ಕೊಡ್ತೀನಿ. 8 ತಾಸು ಸ್ವಲ್ಪ ಹಿಂಗೆ ಮಾತಾಡ್ತೀನಿ ನಾನು. 8 ತಾಸು ನೀವು ತಯಾರಿದ್ರೆ ಹೇಳಿರ್ತಾರೆ ಟೈಮ್ ಆಗ್ತಿರ್ಬೇಕಾದ್ರೆ ಕೇಳೋದಾಗ 8 ತಾಸು ಮಾತಾಡ್ತೀನಿ. ನಿಮಗೇನು ಬರ್ತದೆ? ನಾನು ಮಾತಾಡಿದೆ, ನಿಮಗೆ ಬಂತೆ ಕಾರಣ ಅವಾಗ ಬರ್ತಾಯಿದೆ. ಭಾಳ ಚಲೋ ಕೆಲಸ ಮಾಡಿ ಫಸ್ಟ್ ಟೈಮ್ ಈಗ ಒಂದು ಇಲ್ಕಲ್ ಕಾಲೇಜ್ ಉಳ್ಕಿದವ್ರು ಬಂದಾರ, ಗಜೇಂದ್ರದವ್ರು ಬಂದಾರ, ಬರಾಂಗವ್ರು ಬಂದಾರ. ಬಟ್ ನೀವು ಇಲ್ಕಲ್ ಕಾಲೇಜಿನಿಂದ ಫಸ್ಟ್ ಟೈಮ್ ಬರ್ತಾ ಇದ್ದೀರಿ. ಬನ್ನಿ, ಯಾಕಂದರೆ ಓದುವ ಕಾಲ ಬುದ್ಧಿ ಮುಕ್ಕಾಲ ಅಂತಾರೆ, ಗೊತ್ತದಿಲ್ಲ, ಹಳೇ ಮಾತು. ನೀವು ಅಲ್ಲಿ ಕಾಲೇಜಿನೊಳಗೆ 10% ಕಲಿತೀರಿ,
90% ಜೀವನ ಕಲಿಸುತ್ತೆ, ಪರಿಸರ ಕಲಿಸ್ತದೆ. ನೀವು ಬರೀ ಅಷ್ಟೇ ಕೂಡಬೇಡಿ, 4 ಗೋಡೆಗಳ ಮಧ್ಯೆ ಜ್ಞಾನ ಸಿಗೋದಿಲ್ಲ. ಬ್ರಹ್ಮಾಂಡದೊಳಗೆ ಅಡ್ಡಾಡ್ರಿ, ಅವಾಗ ಜ್ಞಾನ ಸಿಗುತ್ತೆ. ಇಷ್ಟು ಹೇಳಿ ಬಹುಶಃ ಪಾಠ